ಕನ್ನಡ ಚಿತ್ರರಂಗದಲ್ಲಿ ಒಂದು ಚಿತ್ರದಲ್ಲಿ 16 ಹಾಡುಗಳಿದೆ. ಯಾವುದಾದ್ರೂ ಸಿನಿಮಾದ ಹೆಸರು ನೆನ್ಪಡ್ಕೊಳಕ್ಕಾಗತ್ತಾ? 16 ಇಲ್ಲ, ಅದರಲ್ಲಿ 13 12 ಇದೆ. ಆ 16 ಹಾಡುಗಳನ್ನು ಒಬ್ಬೇ ಕವಿ ಬರೆದಿರೋದು. ಪ್ರೇಮಲೋಕ ಬಿಟ್ ಮೊದಲೇ ಹೇಳ್ಬಿಟ್ಟಿದ್ದೀನಿ ಸದ್ಯ. ಓಕೆ, ಚಿತ್ರದ ಹೆಸರು ನಾಗಮಂಡಲ ಅಂತ. ನಾಗಮಂಡಲ ಇದು ಮೊದಲು ನಾಟಕ ರೂಪದಲ್ಲಿರುತ್ತೆ. ಶಂಕರ್ ನಾಗ್ ಅವರು ಅದನ್ನು ನಿರ್ದೇಶನ ಮಾಡಿರ್ತಾರೆ. ಅದಕ್ಕೆ ಅದರಲ್ಲಿ ನಾಟಕದ ಹಾಡುಗಳು ಬೇರೆ ಥರ ಇರುತ್ತೆ. ಅದನ್ನು ಬರ್ಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅದು ಸಿನಿಮಾ ಅಂತ ಆದಾಗ ಸಿ ಅಶ್ವಥ್ ಅವರು ಸಂಗೀತ ನಿರ್ದೇಶನ ಮಾಡ್ತಾರೆ ಆ ಒಂದು ಹಾಡಿಗೆ, ಆ ಒಂದು ಏನೋ ಆ ಚಿತ್ರದ ಎಲ್ಲ ಹಾಡುಗಳಿಗೂ. ಅದರಲ್ಲಿರೋ ಒಂದು ವಿಶೇಷವಾದ ಹಾಡನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಅದಕ್ಕೆ ಮುಂಚೆ ಆ ಹಾಡು ಕಂಬದ ಮ್ಯಾಲಿನ ಗೊಂಬೆಯೇ ಅಂತ. ನೋಡಿ, ಇದನ್ನು ಸೂಕ್ಷ್ಮ ಇರೋದೇ ಇಷ್ಟೇ. ಈ ಹಾಡು ನೀವು ಸಿನಿಮಾ ನೋಡಿದರೆ ನಿಮಗೆ ಖಂಡಿತವಾಗಿ ಗೊತ್ತಿರುತ್ತೆ. ನಾಯಕಿ ಏಕಾಂತವಾಗಿರ್ತಾಳೆ, ಗಂಡ ಹೊರಗಡೆ ಹೋಗಿರ್ತಾನೆ, ಲಾಕ್ ಮಾಡ್ಕೊಂಡು ಹೋಗಿರ್ತಾನೆ, ಅವಳು ಒಬ್ಬಳೇ ಇರೋವಂಥದ್ದು. ಅವಳು ಯಾರ ಜೊತೆ ಮಾತಾಡಬೇಕು? ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಈ ಕವಿಗಳು ಗೋಪಾಲ್ ವಾಜಪೇಯಿ ಅಂತ ಅವ್ರ ಹೆಸರು. ಗೋಪಾಲ್ ವಾಜಪೇಯಿ ಅಂತ ಮೂಲ ಹೆಸರು, ಆದರೆ ನೀವು ಟೈಟ್ಲ್ ಕಾರ್ಡಲ್ಲಿ ಗೋಪಾಲ್ ಯಾಜ್ಞಿಕ್ ಅಂತಿದೆ. ಅದು ಒಂದು ದೊಡ್ಡ ಒಂದು ಸ್ಟೋರಿ, ಅದು ಬಿಟ್ಬಿಡೋಣ. ಗೋಪಾಲ್ ಯಾಜ್ಞಿಕ್ ಅವರು ಬರೆದಿದ್ದು. ಅವರು ಆ ಹಾಡನ್ನು ಬರೆಯೋದಕ್ಕೆ ಮೂಲ ಪ್ರೇರಣೆ ಏನು ಅಂದರೆ, ಕೂತಾಗ ಯೋಚನೆ ಮಾಡಿ, ಅವ್ರ ಹೆಂಡತಿ ಮಕ್ಕಳು ಎಲ್ಲ ಹುಬ್ಬಳ್ಳಿಲಿದ್ದರು, ಇವರು ಬೆಂಗಳೂರಿನಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ. ಆ ಒಂದು ಏಕಾಂತನ ಇಟ್ಕೊಂಡು ಇವರು ಮನೆಯಲ್ಲಿ ಹೆಂಡತಿ ಹತ್ರ ಮಾತಾಡೋಕ್ಕಾಗದಿದ್ದರೆ ಟಿ ವಿ ಜೊತೆ ಕುರ್ಜಿ ಮೇಜು ಅವ್ರನ್ನ ಹೆಂಡತಿ ಅಂದ್ಕೊಂಡು ಮಾತಾಡ್ತಿದ್ರಂತೆ. ಆ ಕಲ್ಪನೆ ಇಟ್ಕೊಂಡು ಹೀರೋಯಿನ್ನು ಆ ಕಂಬದ ಜೊತೆ ಮಾತಾಡ್ತಾಳೆ, ಅಥವಾ ಇನ್ನೊಂದು ದೇವ್ರದ್ದು ಇದ್ರ ಜೊತೆ ಮಾತಾಡ್ತಾಳೆ, ಬಿಸಿ ಬಿಸಿ ನೀರು ಅದು ಕೆಂಡ ಅದೆಲ್ಲ ಬರುತ್ತೆ ಸಾಹಿತ್ಯದಲ್ಲಿ, ಅದ್ರ ಜೊತೆ ಮಾತಾಡ್ತಾಳೆ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಈ ಹಾಡನ್ನು ಬರೆದ್ರಂತೆ. ಅಂದರೆ ಭಾಳಷ್ಟು ಹಾಡುಗಳು ಸಾಹಿತಿಗಳು ತಮ್ಮ ಸ್ವಯಂ ಪ್ರೇರಣೆ, ತಮಗೇನು ಅನುಭವ ಆಗಿರುತ್ತಲ್ಲ ಅದನ್ನು ಸಂದರ್ಭಕ್ಕೆ ತಕ್ಕಾಗಿ ಬರೀತಾರೆ, ಅಥವಾ ಆ ಪಾತ್ರದಲ್ಲಿ ಅವರು ಹೋದಾಗ ಅವರಿಗೆ ಈ ಥರದ್ದೆಲ್ಲ ಹೊಳಿತದೆ ಅನ್ನೋದಕ್ಕೆ ಈ ಒಂದು ಹಾಡು ಹುಟ್ಟಿದ ಸಮಯದಲ್ಲಿ ಇದು ಬರೆದಿದ್ದಾರೆ. ಕಂಬದ ಮ್ಯಾಲಿನ ಗೊಂಬೆಯೇ ನಾಗಮಂಡಲ ಚಿತ್ರ, ಗೋಪಾಲ್ ಯಾಜ್ಞಿಕ್ ಅವರು ಬರೆದಿದ್ದಾರೆ. ಸಿ ಅಶ್ವಥ್ ಅವರು ಸಂಗೀತ ನೀಡಿದ್ದಾರೆ. ಸಂಗೀತ ಕಟ್ಟಿ ಕುಲಕರ್ಣಿ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಈಗ ನಮ್ಮ ತಂಡದಿಂದ ಹಾಡು ನಿಮ್ಮ ಮುಂದೆ ಪ್ರಸ್ತುತ. ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾ
ಅತ್ಯದ್ಭುತವಾಗಿ ಸಾದರಪಡಿಸಿದಂಥ ಅನಘಾ HJಗೆ ಪ್ರೀತಿಯ ಧನ್ಯವಾದಗಳು ನಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ.